ಪ್ರಿಯ ವೀಕ್ಷಕರೇ ನಮಸ್ಕಾರ. ಪ್ರಿಯ ವೀಕ್ಷಕರೇ, ಈ ಒಂದು ಸಂಚಿಕೆಯಲ್ಲಿ ಪತಿ ಅಥವಾ ಪತ್ನಿ ಇವ್ರ ಮೂಲಕ ಯಾರಿಗೆ ಧನಲಾಭ ಆಗುತ್ತೆ. ಈಗ ನಮ್ಮ ಆಫೀಸಲ್ಲಿ ಬಹಳ ಜನ ಬರ್ತಾ ಇರ್ತಾರೆ, ಸರ್ ನೆಕ್ಸ್ಟ್ ಯಾವ ರೀತಿ ನಮಗೆ ವೈಫ್ ಯಾವ ರೀತಿ ಸಿಗ್ಬೋದು, ಅವ್ರು ಏನಾದ್ರು ನಮಗೆ ಆದಾಯ ತಂದು ಕೊಡ್ತಾರ. ಮತ್ತೆ ಇನ್ನೊಬ್ರು ಹೆಣ್ಮಗಳು ಬಂದು ಕೇಳ್ತಾರೆ, ನಮ್ಮ ಹಸ್ಬೆಂಡ್ ಯಾವ ರೀತಿ ಸಿಗ್ಬೋದು, ನಮ್ಮ ಹಸ್ಬೆಂಡ್ ಕಡೆಯಿಂದ ನಮ್ಗೆ ಏನಾದ್ರು ಆದಾಯ ಇದೆಯಾ, ಒಳ್ಳೆ ಹಸ್ಬೆಂಡ್ ಸಿಗ್ತಾರ, ರಿಚ್ ಇರೋರು ಸಿಗ್ತಾರ, ಪೂರ್ ಇರೋರು ಸಿಗ್ತಾರ ಅಂತ ಕೇಳ್ತಾ ಇರ್ತಾರೆ. ಈಗ ಕಳತ್ರರ ಮೂಲಕ ಧನಯೋಗ ಈ ಒಂದು ಸಂಚಿಕೆಯಲ್ಲಿ ಕೆಲವೊಂದು ಮಾಹಿತಿಗಳನ್ನು ನಾನು ಕೊಡ್ತಾ ಇರ್ತೇನೆ. ಈ ಗ್ರಹಸ್ಥಿತಿ ಸಂಯೋಜನೆಯಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳಿಗೆ, ಈಗ ಹೆಣ್ಮಕ್ಳಿಗೆ ಈ ಗ್ರಹಸ್ಥಿತಿ ಇದ್ರೆ ಅವರಿಗೆ ಗಂಡನ ಮೂಲಕ ಬಹಳ ಆದಾಯ ಇರುತ್ತೆ. ಗಂಡು ಮಕ್ಕಳಿಗೆ ಈ ರೀತಿ ಗ್ರಹಸ್ಥಿತಿಗಳಿದ್ರೆ ಹೆಣ್ಮಕ್ಳು ಮೂಲಕ ಅಂದ್ರೆ ಅವರ ಪತ್ನಿಯರ ಮೂಲಕ ಅವರಿಗೆ ಬಹಳ ಆದಾಯ ಇರುತ್ತೆ. ಓಕೆನಾ? ಅಂತಹ ಗ್ರಹಸ್ಥಿತಿ ಕಾಂಬಿನೇಷನ್ಸ್ ನಾನು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಇಲ್ಲಿ ಬಲಿಷ್ಠನಾದ 2ನೇ ಭಾವದ ಅಧಿಪತಿಯೊಡನೆ 7ಮ ಭಾವದ ಅಧಿಪತಿ ಯುತಿಯನ್ನ ಪಡೆದಿರಬೇಕು, ಇದು ಒಂದು. ಅಥವಾ 2ನೇ ಭಾವದ ಅಧಿಪತಿ ಶುಕ್ರನೊಡನೆ ಯುತಿ ಅಥವಾ ದೃಷ್ಟಿ ಉಂಟಾಗಬೇಕು. ಇಂತಹ ಸ್ಥಿತಿಯಲ್ಲಿ ಲಗ್ನೇಶ ಬಲಿಷ್ಠನಾಗಿರುವುದು ಅವಶ್ಯಕ. ಈ ಒಂದು ಗ್ರಹಸ್ಥಿತಿ ಕಾಂಬಿನೇಷನ್ಸ್ ಇದ್ರೆ ಅವ್ರ ಹಸ್ಬೆಂಡ್ ಅಥವಾ ವೈಫ್ ಇಂದ ಅವರಿಗೆ ಬಹಳ ಧನಾಗಮನ ಬರುತ್ತೆ. ಇಂಥ ಯೋಗದಲ್ಲಿ ಜನಿಸಿದ ಜಾತಕರು ಕಳತ್ರರ ಮೂಲಕ ಧನಾಢ್ಯರಾಗುತ್ತಾರೆ. ಓಕೆ, ಇಲ್ಲಿ ಇನ್ನೊಂದು ನೋಡೋಣ. ಇಂಥ ಯೋಗದಲ್ಲಿ ಜನಿಸಿರುವ ಜಾತಕರ ಭಾಗ್ಯೋದಯವು ಪ್ರಾಯಶಃ ವಿವಾಹದ ನಂತರ ಆಗುತ್ತೆ. ಈಗ ವಿವಾಹ ಆಗೋ ತನಕ ಒಂಥರ ಇರ್ತಾರೆ, ವಿವಾಹ ಆದ್ಮೇಲೆ ಅವ್ರು ಬಹಳ ರಿಚ್ ಆಗ್ತಾರೆ, ಗ್ರೋತ್ ಆಗ್ತಾ ಬರ್ತಾ ಇರ್ತಾರೆ. ಓಕೆನಾ? ಜಾತಕರ ಮಾವನ ಮನೆಯವರು ಶ್ರೀಮಂತರಾಗಿರುತ್ತಾರೆ. ಅಂದ್ರೆ ಈ ರೀತಿ ಗ್ರಹಸ್ಥಿತಿ ಇದ್ರೆ ಜಾತಕರ ಮನೆಯವರು ಶ್ರೀಮಂತನಾಗಿರುತ್ತಾರೆ. ಮಾವನ ಮನೆಯವರಿಂದ ಧನ ಪ್ರಾಪ್ತಿ ಆಗುತ್ತದೆ. ಅಥವಾ ಕಳತ್ರರು ಉತ್ತಮವಾದ ನೌಕರಿಯಲ್ಲಿ ಇರುತ್ತಾರೆ. ಕಳತ್ರರು ಅಂತಂದ್ರೆ ಪತಿ ಅಥವಾ ಪತ್ನಿ, ಅವರಿಗೆ ಉತ್ತಮ ನೌಕರಿಯಲ್ಲಿ ಇರ್ತಾರೆ. ಒಟ್ಟಾರೆ ಈ ಜಾತಕರಿಗೆ ಕಳತ್ರರಿಂದಲೇ ಧನ ಪ್ರಾಪ್ತಿ ಆಗುತ್ತದೆ. ಇನ್ನೊಂದು ನೋಡೋಣ. ತುಲಾ ಲಗ್ನಕ್ಕೆ ಧನೇಶ ಮತ್ತು ಸಪ್ತಮೇಶ ಕುಜ. ತುಲಾ ಲಗ್ನಕ್ಕೆ ಬರೋಣ. ಧನಸ್ಥಾನದ ಅಧಿಪತಿ ಯಾರು? ಕುಜ ಆಗ್ತಾನೆ. 7ಮ ಭಾವದ ಅಧಿಪತಿ ಯಾರು? ಅವನು ಕುಜ ಆಗ್ತಾನೆ. ಇಂತಹ ಸ್ಥಿತಿಯಲ್ಲಿ ಬಲಿಷ್ಠ ಧನೇಶ ಕುಜ ಶುಕ್ರ ಗುರುವಿನ ಯುತಿ ಅಥವಾ ದೃಷ್ಟಿ ಹೊಂದಿರಬೇಕು. ಆಗ ಮಾತ್ರ ಈ ಯೋಗ ಉಂಟಾಗುತ್ತೆ. ಇದೇ ಪ್ರಕಾರ ಮೇಷಲಗ್ನಕ್ಕೆ ಧನೇಶ ಮತ್ತು ಸಪ್ತಮೇಶ ಶುಕ್ರ. ಇಂತಹ ಸ್ಥಿತಿಯಲ್ಲಿ ಬಲಾಢ್ಯ ಶುಕ್ರನಿಗೆ ಗುರುವಿನೊಡನೆ ಯುತಿ ಅಥವಾ ದೃಷ್ಟಿ ಸಂಬಂಧ ಹೊಂದಿದ್ದರೆ ಆಗ ಮಾತ್ರ ಈ ಯೋಗ ಸಾರ್ಥಕ ಆಗುತ್ತೆ. ವೀಕ್ಷಕರೇ, ಇದು ಒಂದು ಸಿಂಪಲ್ ಪ್ಲಾನೆಟರಿ ಕಾಂಬಿನೇಷನ್. ಈಗ ಪತಿ ಅಥವಾ ಪತ್ನಿ ಮೂಲಕ ನಮಗೆ ಆದಾಯ ಐತೋ ಇಲ್ಲೋ ಅಂತ ಕೇಳ್ತಾ ಇರ್ತಾರೆ. ಅವರಿಗೆ ಇದೊಂದು ಸಿಂಪಲ್ ಪ್ಲಾನೆಟರಿ ಕಾಂಬಿನೇಷನ್ ನಾನು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡಿದ್ದೇನೆ. ನಿಮ್ಮೆಲ್ಲರಿಗೂ ಎಂದಿನಂತೆ ನನ್ನ ಗೌರವಾನ್ವಿತ ನಮಸ್ಕಾರಗಳು ವೀಕ್ಷಕರೇ. ಥ್ಯಾಂಕ್ ಯು. ವ್ಯಾಶೂರೋ ರಥೇಭಿರಾಶುಭಿಃ ಗಚ್ಚನ್